ಈ ಕೋವಿಡ್ ಎಲ್ಲ ಬಂದ್ ಹೋದ ನಂತರ ಅನೇಕ ಬೆಳವಣಿಗೆಗಳಾದವು. ಅಲ್ಲಲ್ಲಿ ಸಡನ್ ಆಗಿ ಡೆತ್ಗಳು ಕಾಣಿಸ್ಕೊಳ್ಳೋಕೆ ಶುರುವಾಯಿತು. ಹಾರ್ಟ್ ಅಟ್ಯಾಕ್ ಆಯಿತು. ಇನ್ನೊಂದು ಕಡೆಗೆ ಏನ್ ಆಗ್ತಾ ಇದೆ ಅನ್ನುವಂಥದ್ದು, ಸಣ್ಣ ವಯಸ್ಸಿನಲ್ಲಿರೋಲ್ಲ ಸಾವನ್ನಪ್ತಾ ಇದ್ರು. ಯಾಕೆ ಇದು ಅಂತ ಹೇಳಿ ಪ್ರಶ್ನೆ ಮೂಡಿತ್ತು. ಸೊ ಈಗ ಕೋವಿಡ್ ಮತ್ತು ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮಗಳಿಂದ ಈ ಸಾವುಗಳು ಸಂಭವಿಸ್ತಾ ಇರಬಹುದು ಅನ್ನೋ ಶಂಕೆಯ ಮೇಲೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಏನಾಗ್ತಾ ಇತ್ತು. ಈ ಬಗ್ಗೆ ಅಧ್ಯಯನ ನಡೆಸಬೇಕು ಅನ್ನುವಂಥ ಕೂಗು ಕೂಡ ಇತ್ತು. ಈಗ ಸ್ವತಃ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಮುಂದುವರೆದಿದೆ. ತಜ್ಞರು ಮತ್ತು ವಿಜ್ಞಾನಿಗಳ ಸಮಿತಿಯನ್ನು ರಚನೆ ಮಾಡೋಕೆ ಮುಂದಾಗಿದ್ದಾರೆ, ಅಧ್ಯಯನ ನಡೆಸೋಕೆ. ಈ ಸಮಿತಿಯ ವರದಿಯನ್ನು ಆಧರಿಸಿಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳೋಕೆ ಸಿಎಂ ಸೂಚಿಸಿದ್ದಾರೆ. ಸರ್, ಏನು ಕ್ರಮ ಆಗ್ಬೋದು ಸರ್ ಇದು ವರದಿ ಬಂದರೆ? ನೀವು ಯಾಕ್ರಿ ಹಿಂಗಾಡ್ತೀರಿ? ಒಳ್ಳೆ ಪ್ರಶ್ನೆಗಳು ಕೇಳೋವಾಗ ಏನು ಕ್ರಮ ಆಗ್ಬೋದು? ನೇಣು ಹಾಕಡ್ವೇನ್ರಿ ಅವ್ರನ್ನೆಲ್ಲ? ಹಂಗಲ್ಲ ಸರ್, ಈಗ ಕೋವ್ಯಾಕ್ಸಿನ್ ಕಂಪನಿ ಓನರ್ಗಳನ್ನು ಕರ್ಕೊಂಬಂದು ಮೋದಿ ಜೊತೆ ನಿಲ್ಲಿಸ್ಬಿಟ್ಟು ನೇಣಾಕ್ಬಿಡೋಣ? ಅಲ್ಲ, ಈಗ ರಿಪೋರ್ಟ್ ತಯಾರು ಮಾಡಿ ಏನು ಕ್ರಮ ಅಂತ ಹೆಂಗೆ ಕೇಳ್ತೀರಿ ನೀವು? ಒಳ್ಳೆ ಈ ಥರ ಕೇಳ್ತೀರಲ್ಲ. ಆಯ್ತು, ಕೇಳಿಪ್ಪ, ಏನು ಹೇಳಿ ನೆಕ್ಸ್ಟ್. ಅಲ್ಲ ಸರ್, ಈಗ ರಿಪೋರ್ಟ್ ಬರಬೇಕು ಬಿಡ್ರಿ. ರಿಪೋರ್ಟ್ ಏನು ಬರುತ್ತೆ ಗೊತ್ತು ನಿಮ್ಗೆ? ಗೊತ್ತಾ ರಿಪೋರ್ಟ್ ಏನು ಬರ್ತಾ ಇದೆ ಅಂತ? ಗೊತ್ತಿಲ್ಲ. ಮತ್ತೆ ಹೆಂಗೆ ಹೆಂಗೆ ಹೇಳಿ ನಾನೀಗ ಅದನ್ನು? ಈಗ ಲಸಿಕೆಯಿಂದನೋ ಅಥವಾ ಅಲ್ಲ ಅಂತ ಆಯ್ತು ಅಂತ ಇಟ್ಕೊಳ್ಳೋಣ. ಏನು ಮಾಡೋಕ್ಕಾಗತ್ತೆ? ಏನೂ ಇಲ್ಲ. ಆಯಿತು ಅಂತ ಇಟ್ಕೊಳ್ಳೋಣ. ಏನು ಮಾಡ್ತೀರಿ? ನಾನು ಯಾಕೆ ಅಗೈನ್ ಮೈ ಕ್ವಶನ್ ಇಸ್ ಹೌ ಡು ಯು ಅರೈವ್ ಎಟ್ ಎ ಡಿಸಿಷನ್ ದಟ್ ವಾಟ್ ಇಸ್ ದ ರಿಪೋರ್ಟ್? ಹಾಗಿದ್ರೆ ಇದನ್ನ ಮಾಡೋದ್ರಿಂದ ಆಗೋ ಆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಿದ್ದೆ, ಕರೆಕ್ಟಾಗಿ ಕೊಡ್ತಿದ್ದೆ ನಾನೀಗ. ದಾಟ್ ಇಸ್ ಎಕ್ಸಾಕ್ಟ್ಲಿ ವೈ ಐ ವಾಂಟ್ ದಟ್ ಕ್ವಶನ್ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್. ನನಗೆ ನಿಮಗೆ ಅಲ್ಲ ಇದು. ಯಾಕೆ ಈ ತನಿಖೆ ಬೇಕು? ವೈ ಡು ಯು ನೀಡ್ ಇಟ್? ಜೀವವನ್ನು ಉಳಿಸಲೆಂದು ತಂದಂತಹ ವ್ಯಾಕ್ಸಿನ್ ವಿರುದ್ಧ ಜೀವವನ್ನು ಕಿತ್ಕೊಂಡ್ಬಿಡ್ತಿದೆ ಅನ್ನೋ ಆರೋಪದ ಮೇಲೆ ತನಿಖೆಗೆ ಹೋಗಬೇಕಾದ ಸನ್ನಿವೇಶ ಯಾಕೆ? ಅದು ನಮ್ಮ ಪ್ರಶ್ನೆ. ಆಗಬೇಕು. ವರದಿಲಿ ಏನು ಬರುತ್ತೆ ಅಂತ ನಮ್ದಲ್ಲ ವಾದ. ಈಗ ಏನು ಬೇಕಾದ್ರೂ ಆಗ್ಬೋದು. ಯು ನೀಡ್ ಎ ಲಾರ್ಜ್ ಡಾಟಾ ಬೇಕು ಇದಕ್ಕೆ. ಇದು ಬೆಳಿಗ್ಗೆ ಕೂತ್ಕೊಂಡ್ಬಿಟ್ಟು ಬುರುಡೆ ಬಿಟ್ಕೊಂಡು ಅವನು ಯಾರೋ ಆಫೀಸರು ಫೋನ್ ಮಾಡ್ದ ಯಾವನು ಅಂತೇಳ್ಬಿಟ್ಟು ಬರ್ಕೊಂಬರೋ ರಿಪೋರ್ಟ್ ಅಲ್ಲ ಇದು. ಬಿಕಾಸ್ ಇದೆಲ್ಲ ಸ್ಕ್ರೂಟಿನಿ ಆಗತ್ತೆ. ನಾಳೆ ಕೇಸ್ ಸ್ಟಡೀಸ್ ಬರಬೇಕು. ನಂಬರ್ 1. ನಂಬರ್ 2, ಗಾಬರಿ ಹುಟ್ಟಿಸ್ಬೇಡಿ ದಯಮಾಡಿ ಎಲ್ಲರೂ ಸೇರಿಕೊಂಡು. ಪರ್ಟಿಕ್ಯುಲರ್ಲಿ ಹೆಲ್ತ್ ಮಿನಿಸ್ಟ್ರಿ, ಪರ್ಟಿಕ್ಯುಲರ್ಲಿ ದಿ ಚೀಫ್ ಮಿನಿಸ್ಟರ್. ಗಾಬರಿ ಹುಟ್ಟಿಸ್ಬೇಡಿ. ಜನರಲಿ ಭಾಳ ಡೇಂಜರಸ್ ಆಟ ಅದು, ಗೇಮ್ ಅದು. ನೀವು ಗಾಬರಿ ಹುಟ್ಟಿಸ್ಬಿಟ್ರೆ ಹೇಳಿದ್ದೀನಿ ನಾನು. ಆ ಗಾಬರಿ ಹುಟ್ಟಿಸ್ಬೇಡಿ. ಇಟ್ಸ್ ಎ ಡೇಂಜರಸ್ ಒನ್. ಹೇಗೆ ಹೆಲ್ತ್ ಮಿನಿಸ್ಟ್ರು ಯಾವ್ದಾದ್ರು ಹೊಸ ರೋಗ ಜ್ವರ ಎಲ್ಲ ಬಂದಾಗ ಹೇಳ್ತಾರಲ್ಲ ಗಾಬರಿ ಹುಟ್ಟಿಸ್ಬೇಡಿ, ಏನಾಗತ್ತೆ? ಸೇಮ್ ಇದುವೇ, ಗಾಬರಿ ಹುಟ್ಟಿಸ್ಬೇಡಿ. ದೆರ್ ಇಸ್ ಒನ್ ಲಾರ್ಜ್ ಕ್ವಶನ್, ಒಂದು ದೊಡ್ಡ ಪ್ರಶ್ನೆ ಉಳ್ಕೊಂಡಿದೆ ನಮ್ಮೆಲ್ಲರಲ್ಲಿ, ಕಾಮನ್ ಸೆನ್ಸಿನ ಆಧಾರದ ಮೇಲೆ, ಸಾಮಾನ್ಯ ಜ್ಞಾನದ ಆಧಾರದ ಮೇಲೆ. 6 ವರ್ಷ 8 ವರ್ಷದ 4ನೇ ಕ್ಲಾಸ್ ಮಗು ಸ್ಕೂಲಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ದಾಗ ಟಪಕ್ಕನ್ ಬಿದ್ದು ಯಾಕೆ ಹೋಗ್ತಾ ಇದೆ? 26-27 ವರ್ಷದ ಹುಡುಗ ಯಾಕೆ ಹೀಗಾಗ್ತಾ ಇದೆ? ಬಸ್ ಓಡಿಸ್ತಿದ್ದ ಡ್ರೈವರ್ ಹಾಗೇ ಮಲ್ಕೊಂಡ್ಬಿಡ್ತಾ ಇದ್ದಾರಲ್ಲ, ಯಾಕೆ? ವೈ ಇಸ್ ಇಟ್? ಎಲ್ಲ ಹಾರ್ಟ್ ಅಟ್ಯಾಕ್ಸೇ ಇರ್ಬೋದು, ಬಟ್ ವೇರಿಯಸ್ ರೀಸನ್ಸ್ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಈ ರೀತಿ ಸಾವುಗಳಿರಲಿಲ್ವಲ್ಲ. ಈ ಸಾಮಾನ್ಯ ಪ್ರಶ್ನೆ ಆಧಾರದ ಮೇಲೆ ಜನರಿಗೆ ಒಂದು ಸಣ್ಣದಾದ ಅನುಮಾನದ ರೂಪದ ವಾದ ಪ್ರಾರಂಭ ಆಗಿದೆ. ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದನ್ನು ನನಗೂ ಆಗಿರ್ಬೋದು. ಹಾಗಾಗಿ ಲೆಟ್ ಅಸ್ ಸಿ ವಾಟ್ ವಿಲ್ ಈ ತನಿಖೆ ಸಮಿತಿ ಮಾಡುತ್ತೆ ಅಂತ. ಹೌದಾ ಅಲ್ವಾ? ಮತ್ತೆ ಆ ತನಿಖೆಯಲ್ಲಿ ಡಾಟಾ ಏನು ಬರುತ್ತೆ ನೋಡೋಣ. ದಿ ಪರ್ಸೆಂಟೇಜಸ್ ಆಫ್ ವೆಯ್ಟೇಜ್ ಏನಿರುತ್ತೆ ನೋಡೋಣ. ಈಗಿರುವ ಪ್ರೆಸೆಂಟ್ ಡಾಟಾನಲ್ಲಿ 100ಕ್ಕೆ 4ರಷ್ಟು ಕೇಸು ಈ ಥರದ್ರಿಂದ ಆಗಿರಬಹುದು ಅಂತಿದೆ. 4 ದೊಡ್ಡದಲ್ಲ. ಅವತ್ತಿದ್ದಂತಹ ದಾರುಣ ಪೈಶಾಚಿಕ ಸನ್ನಿವೇಶಕ್ಕೆ 4 ಜನಕ್ಕೆ ಅಪ್ಪಿ ವ್ಯಾಕ್ಸಿನ್ ಎಫೆಕ್ಟ್ ಮಾಡಿದ್ದರೆ ದೊಡ್ಡದಲ್ಲ. ದೆರ್ ಈಸ್ ಆಲ್ವೇಸ್ ಎಕನಾಮಿಕ್ಸ್ ಅಲ್ಲಿ ಕ್ವಶನ್ ಆಫ್ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಇದೆ. ರೋಗದಿಂದ 50 ಜನ ಸಾಯಬಹುದು. ಎಕ್ಸಾಕ್ಟ್ಲಿ. 100 ಜನನ ಕಳ್ಕೋತಿರೋ, 4 ಜನನ ಕಳ್ಕೊಂಡು 96 ಉಳಿಸ್ಕೋತಿರೋ. ತಾಯಿ ಮಗು ಗರ್ಭಿಣಿ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆದಾಗ ತಾಯಿ ಉಳಿಸ್ತಿರೋ ಮಗು ಉಳಿಸ್ತಿರೋ ಕ್ವಶನ್ ಇದ್ದಂಗೆ. ಹಾಗಾಗಿ ವಿ ವಿಲ್ ವೇಟ್, ನೋಡೋಣ ಅವ್ರ ಸಮಿತಿ ಏನು ಮಾಡ್ತಾರೆ ಅಂತ, ಆಮೇಲೆ ಒಂದು ತೀರ್ಮಾನಕ್ಕೆ ಬರೋಣ. ಓಕೆನಾ?
ದೆಹಲಿ ಗದ್ದಿಗೆನ ಏರೋದ್ಯಾರು ಅನ್ನೋ ಪ್ರಶ್ನೆ ಇದೆ. 27 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿಯಲ್ಲಿ ಕಮಲ ಅರಳುತ್ತಾ, ಆಮ್ ಆದ್ಮಿ ಪಕ್ಷ ಹ್ಯಾಟ್ರಿಕ್ ಬಾರಿಸುತ್ತಾ ಅಥವಾ ಕಾಂಗ್ರೆಸ್ ಪಕ್ಷ ಡಾರ್ಕ್ ಹಾರ್ಸ್ ರೀತಿ ಹೊರ ಹೊಮ್ಮುತ್ತಾ ಅನ್ನುವಂಥ $1 ಮಿಲಿಯನ್ ಪ್ರಶ್ನೆ ಇದೆ. ನಾಳೆ ಇದಕ್ಕೆ ಉತ್ತರ ಸಿಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗುತ್ತೆ. 11 ಗಂಟೆಯ ಹೊತ್ತಿಗೆ ಯಾವ ಪಕ್ಷ ಅಧಿಕಾರ ಹೇರಬಹುದು ಅನ್ನೋ ಸ್ಪಷ್ಟ ಉತ್ತರ ಲಭ್ಯವಾಗಿದೆ. ದೆಹಲಿಯಲ್ಲಿ 70 ಕ್ಷೇತ್ರಗಳಿಗೆ ಫೆಬ್ರವರಿ 5ರಂದು ಮತ ಚುನಾವಣೆ ಆಗಿತ್ತು. 60.42% ಮತದಾನ ನಡೆದಿತ್ತು. 699 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಮತಯಂತ್ರ ಸೇರಿತ್ತು. ಬಹುತೇಕ ಚುನಾವಣಾ ಸಮೀಕ್ಷೆ ಪ್ರಕಾರವಾಗಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಲಾಗಿದೆ. ಆದರೆ ನಾಳೆ ಏನು ಅಂತ ಗೊತ್ತಾಗುತ್ತೆ. ಮಧ್ಯದಲ್ಲೂ ಕೂಡ ನನ್ನನ್ನೇ ಅಕ್ರಿ ಕೇಳ್ತೀರಿ, ನೀವೇ ಅಲ್ಲಿ ಇದ್ರಲ್ಲ, ನೀವು ಹೇಳಿ. ನನ್ನನ್ನೇ ಎಲ್ಲದಕ್ಕೂ ಚುಚ್ತೀರಲ್ರಲ್ಲಪ್ಪ. ನೀವೇ ಹೇಳ್ರಿ. ಅಲ್ಲ, ಚುನಾವಣೆ ಬಿಟ್ಬಿಡೋಣ ಸರ್. ನಾನು ಕೇಳ್ತಾ ಇರೋದು, ಅರವಿಂದ್ ಕೇಜ್ರಿವಾಲ್ ಅವರು ಆರೋಪ ಮಾಡ್ತಿದಾರಲ್ಲ ಸರ್, ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ, ಇದಕ್ಕೆ ತನಿಖೆ ಕೊಟ್ಟಿದಾರಲ್ಲ ಸರ್, ಇದು ಹೇಗೆ ತನಿಖೆಗೆ ಅವಕಾಶವನ್ನು ಮಾಡಿಕೊಡುತ್ತೆ? ಆರೋಪಗಳು ರಾಜಕೀಯ ಪಕ್ಷದಲ್ಲಿ ಸರ್ವೇ ಸಾಮಾನ್ಯ ಅಲ್ಲ ಸರ್. ಬಿಜೆಪಿ ಅವ್ರಿಗೆ ದಿಲ್ಲಿನಲ್ಲಿ ಬ್ರೈನ್ ಇದೆ. ಕರ್ನಾಟಕದಲ್ಲಿರೋ ಬಿಜೆಪಿನವ್ರಿಗೆ ಅರ್ಧ ಜನದ್ದು ಅಥವಾ ಒಂದು 30% ಜನದ್ದು ಬ್ರೈನು ಕೊಳತೋಗಿದೆ. ಕೊಳತೋಗ್ಬಿಟ್ಟಿದೆ, ಗಲೀಜಾಗ್ಬಿಟ್ಟಿದೆ ಬ್ರೈನು. ಕ್ಯಾಂಗ್ರೀನ್ ಥರ ಏನೋ ಗೊತ್ತಿಲ್ಲ, ನನ್ನ ಕೈ ಯಾಕೆ ನೋಡಿಲ್ಲ. ಆಯ್ತಾ? ಇನ್ನೊಂದು 30%ಗೆ ಆಫ್ ಆಗಿಬಿಟ್ಟಿದೆ ಬ್ರೈನು ಇಲ್ಲಿ ಕರ್ನಾಟಕದಲ್ಲಿ. ಇನ್ನೊಂದು 33%ಗೆ ಇಲ್ಲವೇ ಇಲ್ಲ ಬ್ರೈನ್ ಇಲ್ಲಿ. ಸಿಮಿಲರ್ ಕ್ವಶನ್ ವಾಸ್ ರೈಸ್ಡ್ ಬೈ ಕಾಂಗ್ರೆಸ್ ಇನ್ ಕರ್ನಾಟಕ. ಎಕ್ಸಾಕ್ಟ್ಲಿ, ಎಸ್. ಹೌದು. ಏನು PhD ಇದ್ದಾರ ನಮ್ಮ ಬ್ರೈನ್ ನಮ್ಮ ಅಲ್ಲಿ ನೋಡ್ರಪ್ಪ, ಅವ್ನು ಕೊಟ್ಟ ದೂರನ ತಗೊಂಡೋಗಿ ಬಿಜೆಪಿ ಅವರು ಕೇಸ್ ಮಾಡುವಂತ. ಇಲ್ಲಿ ಸೇಮ್ ಎಲಿಗೇಷನ್ಗಳೇ. ಸೇಮ್ ಇಲ್ಲಿ 100 ಕೋಟಿ, 50 ಕೋಟಿ, 50 ಜನಕ್ಕೆ 5,000 ಕೋಟಿ ಸಾಲು ಆರೋಪಗಳನ್ನು ಮಾಡಿ ಇಲ್ಲಿ ಅವಕಾಶ. ಇಲ್ಲಿ ಲಡಕಾಸಿ 15 ಕೋಟಿ 10 ಜನಕ್ಕೆ ಟೋಟಲ್ 150 ಕ್ರಾಸ್ ಅಷ್ಟೇ. ಜೂಜಿಬಿ ಕರ್ನಾಟಕದ ಲೆವೆಲ್ಗೆ. ಇಲ್ಲೇನು ಮಾಡಿದ್ರು ನಮ್ಮವ್ರು, ಇಲ್ಲಿ ಬಿಜೆಪಿಯವರು ಅವ್ರ ಅಪರಾಧ ಆರೋಪ ಮಾಡಿದಾಗ ಸುಮ್ಮನೆ ಹಂಗೆ ಹೋದ್ರು. ಅದಕ್ಕೆ 30% ಏನು ಬ್ರೈನು ಇಲ್ಲ. ಕರೆಕ್ಟಾಗಿ ಹೇಳಮ್ಮ. ಆಫ್ ಆಗಿತ್ತು ಎಲ್ಲ. ಇನ್ನು 33% ಕೊಳ್ತೋಗಿದೆ. ಇನ್ನು 33% ಕೆಲಸನೇ ಮಾಡ್ತಿಲ್ಲ. ಇಲ್ವೇ ಇಲ್ಲ. ಹಾಂ ಹೇಳಿ ಈಗ. ಏನು ಪ್ರೂವ್ ಮಾಡ್ತಾರೆ? ಪ್ರೂವ್ ಮಾಡೋಕ್ಕಾಗಲ್ಲ, ಕಷ್ಟ ಇದೆ ಇದು. ಒಂದು ವೇಳೆ ಯಾರೋ ಬಿಜೆಪಿನವರೋ ಕಾಂಗ್ರೆಸ್ನವರೋ ಈ ಥರದ ಆಪರೇಷನ್ಗಳಿಗೆ ಇಳಿದ್ರೆ ಯಾರು ಡೈರೆಕ್ಟ್ ಅಮಿತ್ ಶಾ ಬಂದು ತಗೊಂಡು कैसा है भाई, कब बात है, कितना चाहिए ಅಂದ್ಬಿಟ್ಟು ಡೀಲ್ ಮಾಡ್ತಾರಾ? ಯಾರೋ ಮುಂದೆ ಮಾಡ್ತಾರಾ? ಯಾರು ಸಾಧ್ಯನೇ ಇಲ್ಲ. ಮಾಡಲ್ಲ. ಮಾಡಿದ್ರೆ ನಾ ಹೇಳ್ತಿರೋದಪ್ಪ, ಯಾವನೋ ಥರ್ಡ್ ಪಾರ್ಟಿ ಒಬ್ಬ ಅವನು ಉತ್ಸಾಹದಲ್ಲಿ ಅವ್ನು ಮಾಡ್ಕೊಂಡ್ರೆ ನಾನೇನು ಮಾಡಬೇಕು ಅಂತಾರ ಮೇಲೆ. ಬಟ್ ಒಂದ್ ಸ್ಟೆಪ್ ಅಹೆಡ್ ಹೋಗ್ತೀನಿ ಸರ್ ಈ ವಿಚಾರದಲ್ಲಿ. ಇದರಲ್ಲಿ ಪ್ರೂವ್ ಆಯ್ತು ಅಂತಾನೆ ಇಟ್ಕೊಳ್ಳೋಣ. ಏನ್ ಕ್ರಮ ತಗೊಳಕಾಗುತ್ತೆ ಸರಿ? ಏನ್ ಪ್ರೂವ್ ಆಗತ್ತೆ? ಫಸ್ಟ್ ಬಿಜೆಪಿ ಅವರು ಆಫರ್ ಕೊಟ್ಟಿದ್ರೆ 1000 ಹೇಳ್ಬೋದ್ರಿ. ಯಾವನು ಥರ್ಡ್ ಪಾರ್ಟಿ? ನೀವೇ ಮಾಡಿಸಿದ್ದು ಫೋನ್. ಅರವಿಂದ್ ಕೇಜ್ರಿವಾಲೇ ಫೋನ್ ಮಾಡಿಸಿರೋದು ಅವನ ಕೈಯಲ್ಲಿ. ಹಿಂಗೆ ಹೇಳು, ನಾವು ಅದನ್ನು ಬಿಜೆಪಿನವನು ಅಂತ ಹೇಳಿ ಹಿಂಗೆ ಮಾಡ್ಬಿಡ್ತೀವಿ ಅಂತ ಅವರೇ ಮಾಡಿಸಿರೋದು ಫೋನ್. ಮನಿ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್. ಎಲ್ಲಾಗತ್ರಿ ಇವೆಲ್ಲ ಪ್ರೂವ್ ಮಾಡಕ್ಕೆ? ಬರೀ ಆಫರ್ ಕೊಟ್ಟಿದ್ದಕ್ಕೆ ಮಾತ್ರ ಸಾಧ್ಯ. ಸುಮ್ಮನೆ ಬುರ್ಡೆ. ನೋಡೋಣ ನಾಳೆ ಯಾಕಪ್ಪ ಬೇಕು. ಆಮ್ ಆದ್ಮಿ ಪಕ್ಷ ನಿಶ್ಚಿಂತೆಯಿಂದ ಕಳೆದ 2 ಬಾರಿ ಗೆದ್ದಂಗೆ ಗೆಲ್ಲೋದೇ ಆದರೆ ಈ ಆಪರ್ರು ಪಾಪರ್ರು ಇವೆಲ್ಲ ಎಲ್ಲಿಲ್ಲತ್ತೆ? ಅವಶ್ಯಕತೆನೇ ಇರಲಿಲ್ಲ. ನಂಬರ್ 2, ಕಳೆದ 2 ಟರ್ಮಲ್ಲಿ ನಿಮ್ಮ MLAಗಳನ್ನು ಕರ್ಕೊಂಬಂದ್ಬಿಡೋದಿರಲಿ, ಟಚ್ ಮಾಡೋಕ್ಕೂ ಆಗಿಲ್ಲ ಯಾರಿಗೂ ನಿಮ್ಮ MLAಗಳನ್ನು. ಅದೇ ಥರದ MLAಗಳು ಈಗ ಇಲ್ವಾ ನಿಮ್ಮ ಹತ್ರ? ಇರೋದೇ ಆದರೆ 15 ಅಲ್ದಿರ 150 ಕೋಟಿ ಆಫರ್ ಕೊಡಲಿ ಕೇಜ್ರಿವಾಲ್. ವೈ ಆರ್ ಯು ವರೀಡ್? ಆ ಥರದ MLAಗಳು ಇದ್ದರೆ ಎಸ್. ಬಟ್ ಈ ಸಲ ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್. ಅದೊಂದು ಮ್ಯಾಟರ್ ಹೇಳ್ಬಿಟ್ಟು. ಟೈಮ್ ಎಷ್ಟು? ಅಲ್ಲ ಆಯ್ತು ಸರ್, ಒಂದು ಇಂಟ್ರೆಸ್ಟಿಂಗ್ ಇತ್ತು ಸರ್ ಈ ವಿಚಾರದಲ್ಲಿ, ಅದಕ್ಕೆ ಹೇಳಬೇಕು ಅನ್ಕೊಂಡೆ ಸರ್. ಈ ನೀರಿನ ಫ್ರೀ ಅಂತ ಕೊಟ್ಟಿದ್ರು ಸರ್ ದೆಹಲಿಯಲ್ಲಿ. ಅವ್ರು 2 ವರ್ಷದಿಂದ ಸತತವಾಗಿ ಅಲ್ಲಿ ಇದ್ದಾಗಿಂದನೂ ನೀರು ಬಿಲ್ ಫ್ರೀ ಆಗಿತ್ತು. ಅರವಿಂದ್ ಕೇಜ್ರಿವಾಲ್ ಒಳಗಡೆ ಹೋದ ತಕ್ಷಣ, ಜೈಲಿಗೆ ಹೋದ ತಕ್ಷಣ ನೀರಿನ ಬಿಲ್ಲನ್ನು 32,000 35,000 ಬಿಲ್ಲನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಅನ್ನೋ ಆರೋಪ. ಈಗ ಅರವಿಂದ್ ಕೇಜ್ರಿವಾಲ್ ಚುನಾವಣೆಗೆ ಹೆಂಗ್ ಬಳಸ್ತಾ ಇದಾರೆ ಅಂದ್ರೆ, ನಾನು ಬಂದ ತಕ್ಷಣ ಅದನ್ನೆಲ್ಲ ಮನ್ನಾ ಮಾಡ್ತೀನಿ, ಯಾರು ನೀರಿನ ಬಿಲ್ ಕಟ್ಟಬೇಡಿ ಅಂತೇಳಿ ಕ್ರಿಯೇಟ್ ಮಾಡಿದ್ದು ಇವರೇ ಅಧಿಕಾರದಲ್ಲಿ. ಕೇಳಿರೋ ಸ್ಟೋರಿ ನಮಗ್ ಗೊತ್ತಿಲ್ಲಪ್ಪ, ನಾವು ನೋಡಿಲ್ಲ. ನಮ್ಮಲ್ಲೊಬ್ಬರು ಲೀಡರ್ ಇದ್ರಂತೆ, ಅವರು ಎಲ್ಲ ತಮ್ಮ ಏರಿಯಾದು ಮನೆಗಳದ್ದು ನಲ್ಲಿ ನೀರನ್ನ ಸ್ಟಾಪ್ ಮಾಡಿಸ್ಬಿಡೋರಂತೆ. ಸ್ಟಾಪ್ ಮಾಡಿಸಿ 3 ದಿನ. ಓಕೆ.
ಲಬೋ ಅನ್ಬೇಕು ಜನ ಪಾಪ. ಅವರೇ ಹೋಗೋರಂತೆ, ನೀರು ಬಿಡಿಸ್ತೀನಿ ಅಂತ. ಯಾವನವನು ನೀರು ಬಿಟ್ಟಿಲ್ಲ, ಯೂಸ್ಲೆಸ್ ಫೆಲೋ ತಂದು. ನಾವು ಕೇಳಿರೋದಿದು, ನಾವು ನೋಡಿಲ್ಲ. ಈಗಲೇ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ನನ್ನ ಮೇಲೆ ಅದ್ಯಾವುದೋ ಬಿಲ್ ಬೇರೆ ತರ್ತಿದ್ದಾರೆ ಸಿದ್ದರಾಮಯ್ಯ. ಹಿ ಶುಡ್ ಬಿ ಅಪೋಸ್ಡ್ ಆನ್ ಇಟ್, ಸಿದ್ದರಾಮಯ್ಯ ಬಿಲ್ಲಲ್ಲಿ. ಸರಿ, ಅದೇ ಫ್ರೀಡಮ್ ಇದರಲ್ಲಿ. ಆಮೇಲೆ ಜನ ಎಲ್ಲ ಬಡ್ಕೊಳ್ಳೋರಂತೆ, ಅಣ್ಣ 3 ದಿನದಿಂದ ಅಕ್ಕ ಏನೋ ಒಂದು ವಾಟ್ ಎವರ್ 3 ದಿನದಿಂದ ನೀರು ಬಿಟ್ಟಿಲ್ಲ, ಹಿಂಗೆ ಪಾಡ ತಿಂತಾರೆ ನಮಗೆ. ಕರೆಯೋ ಎಲ್ಲ ನಾನು ಇವ್ರನ್ನ ಯೂಸ್ಲೆಸ್ ಫೆಲೋಗಳನ್ನ ಅಂತ. ಯಾರನ್ನ? ವಾಟರ್ ಬೋರ್ಡ್ ಬೈಯೋದು. ಏನು ಅನ್ಕೊಂಡಿದ್ದೀರ? ನಿಮ್ಮನೇಲಾಗಿದ್ದೀರ ಹೆಗ್ಗ ಮಗ್ಗ ಬಿಡ್ರ ನೀರು ಅಂತ ಬಿಡಿಸ್ಬಿಡೋದು. ಡರ್ಗ ಎಲ್ಲ ಕಡೆ ವಾಟರ್ ಕಮ್. ಜನ ಎಲ್ಲ ಇವ್ರ ಬಗ್ಗೆನೇ ಖುಷಿ. ಆದ್ರೆ ಹಿಂದೆ ಇದ್ದಿದ್ದು ಅದಕ್ಕೆ ಯಾರೋ ಹೇಳೋರು, ಅವರೇ ಸಾಹೇಬ್ರು ಹೇಳ್ಕೊಟ್ಬಿಟ್ಟು 3 days ನಿಲ್ಲಿಸ್ಬಿಟ್ಟು ಇಲ್ಲಿಗೆ ಬಂದಿರೋರು ಅಂತ. ಸಾಹೇಬ್ರು ಇಣೀನೋ ಯಾರೋ ಒಬ್ರು. ಓಕೆ, ಹಂಗಾಗಿ ನೀವು ಹೇಳೋದಂಟ ನಾನೇನು ಮಾಡಲಿ. ಎಸ್ ಸರ್. ಎಸ್. ಇನ್ನು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಎದುರಾದ ಆಘಾತಕಾರಿ ಹೀನಾಯಸಲನ್ನು ವಿಪಕ್ಷಗಳಿಗೆ ಅರಗಿಸಿಕೊಳ್ಳೋಕ್ಕಾಗಿಲ್ಲ ಈವರೆಗೂ ಕೂಡ ಅಂತಿದ್ದಾರೆ. ಭಾರಿ ಗೋಲ್ಮಾಲ್ ಆಗಿದೆ ಅಂತಿದ್ದಾರೆ. ಅಲ್ಲಿನೂ 39 ಲಕ್ಷ ಮತದಾರನ ಪಟ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ ಅನ್ನುವಂತ ಆರೋಪ ಬಂದಿತ್ತು. ಇಸಿ ಉತ್ತರ ಕೊಟ್ಟಿಲ್ಲ ಅಂತ ರಾಹುಲ್ ಗಾಂಧಿ ಅವರ ಆರೋಪ. ಎಲ್ಲ ಕೊಡ್ತೇವಿರಿ, ಎಲ್ಲ ಸಂಪೂರ್ಣವಾಗಿ ಮಾಹಿತಿ. ರಾಹುಲ್ ಗಾಂಧಿ ತಾನೆ? ಹ್ಞೂ ಸರ್. ಆಮೇಲೆ ನೋಡೋಣ ನಿಧಾನಕ್ಕೆ ಪುಸ್ತಕ ಅವ್ರು ಪ್ರೂವ್ ಮಾಡಲಿ. ಆಮೇಲೆ ಅಲ್ರಿ ರಾಹುಲ್ ಗಾಂಧಿ ಸಾಹೇಬ್ರೆ ಮತ್ತು ನಿಮ್ಮ ಸಿಸ್ಟರ್ ಇಬ್ಬರು ಎಲ್ಲರೂ ಸೇರ್ಕೊಂಡೆ ಹೇಳ್ತೀನಿ. ದಿಲ್ಲಿ ಎಲೆಕ್ಷನ್ನ ಗಂಭೀರವಾಗಿ ತಗೊಂಡು ಗಲ್ಲಿ ತಿರುಗಿ ಕ್ಯಾನ್ವಾಸ್ ಮಾಡಿ ನನ್ನ ಪಕ್ಷ ಕಟ್ತೀನಿ ಅಂತ ಹೋಗಿ 4% ಇದ್ರೂ ಪರವಾಗಿಲ್ಲ, 6% ಇದ್ರೂ ಪರವಾಗಿಲ್ಲ, 2 ಸೋತ್ರೂ ಸರಿ, 4 ಗೆದ್ರೂ ಸರಿ ಅಂತೇಳಿ ಫೈಟ್ ಮಾಡಿಬಿಟ್ಟು ಹೋಗೋದು ಬಿಟ್ಟು ಆಗೊಮ್ಮೆ ಈಗೊಮ್ಮೆ ಫಿಲಮಲ್ಲಿ ಬರೋಂಥ ಗೆಸ್ಟ್ ಆ್ಯಕ್ಟರ್ಗಳ ಥರ ಬಂದು ಹೋದ್ರಲ್ಲ. ಈಗ ಬಂದು ಮಾತೆತ್ತಿದ್ರೆ EVM, ಮಾತೆತ್ತಿದ್ರೆ EC, ಮಾತೆತ್ತಿದ್ರೆ ಪುಸ್ತಕ ಹಿಡ್ಕೊಂಡು ಬರ್ತಿರಲ್ಲ. ಯಾವನಾರು ಸೀರಿಯಸ್ ಆಗಿ ತಗೋತಾನೇನ್ರಿ ನಿಮ್ಮನ್ನು? ಯಾವನಾರು ತಗೊಳಕ್ಕಾಗತ್ತಾ ನಿಮ್ಮನ್ನು? ಬರೀ ಇದೇ ಆಗೋಯ್ತಲ್ಲ ನಿಮ್ಮದು. ರಾಜ್ಯಗಳನ್ನು ಗೆಲ್ಲಬೇಕು ಅಂದರೆ ದಂಡಾಧಿಕಾರಿ ಅಥವಾ ಮುಖ್ಯ ಇವನು ಸೇನಾಧಿಕಾರಿ ಕಾಟ್ಗ ಹಿಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಹಿಂದೆ ನಿಂತ್ಕೊಂಡ್ಬಿಟ್ಟು ಹಿಂಗೆ ಸುಮ್ಮನೆ ಟೊಪ್ಪಿ ಹೇಳಾಡ್ಸೋದಲ್ಲ ಇಲ್ಲಿ. ಏನ್ರಿ ರೈ ಸುಮ್ಮನೆ ಬಿಡ್ತಾ ಇರ್ತಾರೆ. ಅವ್ರು ಹೇಳ್ತಿರೋದೇನು, ಮಹಾರಾಷ್ಟ್ರಲ್ಲಿ ಜನಸಂಖ್ಯೆಗಿಂತ ಮತದಾರರು ಜಾಸ್ತಿ ಆಗ್ಬಿಡ್ತಾರೆ. ಅದೇನಾದ್ರು ಆಗಿದ್ರೆ ಆ ಎಲೆಕ್ಷನ್ ಕಮಿಷನ್ ಅಂತಹ ದಡ್ಡುಗಳು, ಪೆದ್ದುಗಳು, ಮೂರ್ಖಗಳು, ದರ್ಶಕಮಣಿಗಳು ಅಲ್ಲ, ಅವ್ರು ಇಲ್ವೇ ಇಲ್ಲ. ಇನ್ಯಾರು ಎಲಿಗೇಷನ್ ಏನಂದ್ರು ಸರ್, ನಮ್ಮ ರಾಜ್ಯದಲ್ಲಿ 20 ಮಾರ್ಕ್ ಗ್ರೇಸ್ ಕೊಟ್ಟು 15 ಮಾರ್ಕ್ ಮಾತ್ರ ತಗೊಂಡು ಪಾಸ್ ಆಗಿದ್ದು ಗಿರಾಕಿಗಳು ನೋಡಿದೀವಿ. ಆ ಎಲೆಕ್ಷನ್ ಕಮಿಷನ್ ಅಲ್ಲಿರೋ 35 ಗ್ರೇಸ್ ಮಾರ್ಕ್ಸೇ ಇರ್ಬೇಕು ಅವಾಗ. ಹಂಗೇನಾರು ಆಗಿದ್ದು ಅಲ್ಲ, ಇವ್ರ ಎಲಿಗೇಷನ್ ಆಕ್ಚುಲಿ ಏನಂದ್ರೆ ವಿಧಾನಸಭೆಯಲ್ಲಿ ಇದ್ದಂತ ಮತದಾರರ ಪಟ್ಟಿ ಲೋಕಸಭೆಯಲ್ಲಿ ಮತದಾರರ ಪಟ್ಟಿ ವ್ಯತ್ಯಾಸ ಆಗಿದೆ. ದೇರ್ ಇಸ್ ಎ ಪಾಸಿಟಿವ್ ಅವಕಾಶ ಇದೆ ಅದಕ್ಕೆ. 39 ಲಕ್ಷ ಹೆಂಗಾದ್ರೂ ಜಾಸ್ತಿ ಅಂತ ಐ ಡೋಂಟ್ ನೋ ದಿ ಫಿಗರ್ಸ್. ಅವಕಾಶ ಇದೆ, ಅಪ್ಡೇಟ್ ಆಗ್ಬೋದು. ಎಸ್, ಹೌದು. ಅಪ್ಡೇಟ್ ಆಗಬಾರ್ದು ಅಂತ ಎಲ್ಲಿದೆ? ಮಾಡದೇ ಇದ್ರೆ ಅದನ್ನ ಹೇಳ್ತೀರಿ. 17 ವಯಸ್ಸಿರೋರು 18 ವಯಸ್ಸಿಗೆ ಎಲೆಕ್ಷನ್ ಕಾರ್ಡ್ ಮಾಡಿಸ್ಕೊಂಡು ಇದೆ. ಎಸ್. ಇನ್ನು ರಾಜ್ಯ ಬಿಜೆಪಿಯ ಆಂತರಿಕ ಕಿತ್ತಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ನೋಡಿದೆ. ಬಿಜೆಪಿಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಮೂಲಕ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಕಠಿಣ ಸಂದೇಶ ರವಾನೆ ಮಾಡಿದೆ. ಯಾವುದೇ ನಾಯಕರು ಆಂತರಿಕ ವಿಚಾರಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಬಾರದು, ಏನೇ ಅಸಮಾಧಾನ ಇದ್ರು ಬಿಟ್ಬಿಡಿಪ್ಪ. ಇವ್ರನ್ನು ರೆಗ್ಯುಲರ್ ಸ್ಟೇಟ್. ಸ್ವಲ್ಪ ರಾಹುಲ್ ಗಾಂಧಿ ಬ್ರದರ್ಸ್ ಬಿಜೆಪಿಲಿ ಕರ್ನಾಟಕದಲ್ಲಿರೋರೆಲ್ಲ ಗಾಳಿ ಹೊಡ್ಕೊಂಡು ಅವ್ರಿಗದೇ ಇದರಲ್ಲಿದ್ದಾರೆ. ತಲೆ ಬುದ್ಧಿ ಅದೇ ಬ್ರೈನು 33% ಕೊಳತು ಹೋಗಿರೋರು ಕೆಲಸನೇ ಮಾಡಿ ಅಯೋಗ್ಯರು ತಗೊಂಬಂದು ಉಸ್ತುವಾರಿ ಕೈಲೇ ಮಾಡೋಕ್ಕಾಗಿಲ್ಲ. ಹೌದು, ಸಹ ಉಸ್ತುವಾರಿ ಕರ್ಕೊಂಬಂದು ಎಳಿಸ್ತಾರಂತೆ. ಯಾರಿಗೆ ಹೂವಿಡ್ತಾ ಇದ್ದೀರ್ರಿ ಬಂದು ನೀವು? ಇವ್ರ ಮಾತು ಎಲ್ಲಿ ಕೇಳೋರು? ಇವರು ಪಾರ್ಟಿ ಯೋಗ್ಯತೆ ಇಲ್ಲ. 33% ಮಾತ್ರ ಕೊಳ್ತೋಗಿರೋದು. ಮೋಸ್ಟ್ಲಿ ನಮ್ಮ ತಿಂಗಳೊಳಗಡೆ 63% ಕೊಳೆಯುತ್ತೆ. ಡೆಡ್ ಆಗಿರೋದನ್ನು ಕೊಳಿತು ಕೊಳ್ತೋಗ್ಬಿಡುತ್ತೆ. ಎಸ್.